ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಚಿಕನ್ ತೊಗೊಬಂದಿದ್ದಾರೆ. ಇವತ್ತು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬಾಣಲಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಸಾಲೆ ಪದಾರ್ಥಗಳು ಕೊತ್ತಂಬರಿ, ಚಕ್ಕೆ, ಲವಂಗ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಹಾಕಿ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿಯಲ್ಲಿ ಒಂದೆರಡನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡು ಆಮೇಲೆ ಇಲ್ಲಿ ಒಂದೆರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಅರ್ಧ ಕಾಯಿಯನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ತೆಂಗಿನಕಾಯಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ. ಎಲ್ಲವನ್ನು ಸೇರಿಸಿ ಹೀಗೆ ಸ್ವಲ್ಪ ತಳ ಹಿಡಿಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೈಡಿಗೆ ಇಟ್ಟಿದ್ದೆ, ಅದು ತಣ್ಣಗಾಗಿತ್ತು. ಅದಕ್ಕೆ ನಾನು ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಈಗ ಮೆಣಸು ಖಾರ ಇಲ್ಲ, ಬ್ಯಾಡಗಿ ಮೆಣಸು. ಖಾರಕ್ಕೆ ನಾನು ಕಾಳು ಮೆಣಸನ್ನು ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ ಆಗುವಷ್ಟು. ಆಮೇಲೆ ಮಸಾಲೆ ಎಲ್ಲ ತಣ್ಣಗಾಗಿತ್ತು. ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ. ಮಸಾಲೆ ರೆಡಿ ಆಯಿತು. ಇವಾಗ ಚಿಕನನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಫ್ರೈ ಹಾಕ್ತೀನಿ. 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತೀನಿ. 2 ಟೊಮೆಟೊನ ತೊಗೊಂಡಿದ್ದೀನಿ. ಸಣ್ಣ ಟೊಮೆಟೊ ಆಗಿತ್ತು ಇದು. 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ತೊಳೆದಿಟ್ಟಂತಹ ಚಿಕನನ್ನು ಹಾಕ್ತೀನಿ. ಸಾರಿಗೆ ನಾನು ಸ್ವಲ್ಪ ಚಿಕನನ್ನು ತೊಗೊಂಡಿದ್ದೀನಿ. ಮತ್ತೆ ನಾನು ಫ್ರೈ ಮಾಡ್ತಿದ್ದೀನಿ ಚಿಕನಿದ್ದು. ಫ್ರೈಯಲ್ಲಿದ್ದ ಚಿಕನ್ ಪೀಸ್ಗಳನ್ನೇ ಈ ಮಕ್ಕಳು ಇಷ್ಟಪಡ್ತಾರೆ. ನಮಗೂ ಅದೇ ಇಷ್ಟ ಆಗ್ತದೆ. ಸಾರಲ್ಲಿದ್ದ ಪೀಸ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಚಿಕನ್ ಮಾತ್ರ ಹಾಕ್ಕೊಂಡು ಸಾರು ಮಾಡ್ತೀನಿ. ಜಾಸ್ತಿ ಪೀಸ್ಗಳನ್ನು ನಾನು ಫ್ರೈನೇ ಮಾಡ್ತೀನಿ. ಇದು ಚೆನ್ನಾಗಿ ಬೇಯಬೇಕು ಚಿಕನ್ನು. ಬೆಂದ ನಂತರ ಇದಕ್ಕೆ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ನೋಡಿ, ರೆಡಿ ಆಯಿತು. ಈಗ ಇದಕ್ಕೆ ನಾನು ಚಿಕನ್ ಮಸಾಲ 1 ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ 1 ನಿಮಿಷ ಆಗುವಷ್ಟು ಪ್ಲೇಟನ್ನು ಮುಚ್ಚಿ ಇಡ್ತೀನಿ. ಮಸಾಲ ಎಲ್ಲ ಚಿಕನ್ ಪೀಸಿಗೆ ತಾಗಲಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ಮಸಾಲೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡ್ತೀನಿ. ಸಿಂಪಲ್ ಆಗಿರುತ್ತೆ ಈ ಸಾರು. ನನ್ನ ಹಸ್ಬೆಂಡು 1:30 ಸುಮಾರಿಗೆ ಚಿಕನ್ ತಂದಿದ್ರು. ನಾನು 2:30 ಸುಮಾರಿಗೆ ಬಡಿಸಿದ್ದೀನಿ. 1 ತಾಸಲ್ಲೇ ನಾನು ಮಾಡಿದ್ದೀನಿ. ಸಾರು ಮತ್ತು ಫ್ರೈ ಮಾಡಿ ಬಡಿಸಿದ್ದೀನಿ. ಬೇಗ ಆಗ್ತದೆ ಇದು. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ನೋಡಿ, ಉಪ್ಪೆಲ್ಲ ಹಾಕಿ ಎಷ್ಟು ನೀರು ಬೇಕಷ್ಟು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೆ. ಕುದೀತಾ ಇದೆ ಸಾರು. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಕುದಿಸ್ತೀನಿ. ಚೆನ್ನಾಗಿ ಕುದಿಬೇಕು ಅದು ಸಣ್ಣ ಉರಿಯಲ್ಲಿ. ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬರ್ತದೆ. ಎಣ್ಣೆ ನಾನು ಕಡಿಮೆ ಹಾಕಿರೋದ್ರಿಂದ ಅದು ಕಡಿಮೆ ತೇಲ್ಕೊಂಡು ಬಂದಿದೆ. ಸಾರು ರೆಡಿ ಆಯಿತು. ಇದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ. ಶುಂಠಿ ಹಾಕೋದಿಲ್ಲ ನಾನು ಈ ಫ್ರೈಗೆ.
ಶುಂಠಿ ಹಾಕಿದ್ರೇ ಬೇರೆ ಟೇಸ್ಟು, ಶುಂಠಿ ಹಾಕದೇ ಇದ್ರೇ ಒಂದು ಬೇರೆ ಟೇಸ್ಟು. ಬೆಳ್ಳುಳ್ಳಿ ಫ್ಲೇವರಲ್ಲೇ ಏನೋ ಒಂಥರ ತುಂಬ ಟೇಸ್ಟ್ ಬರ್ತದೆ. ಚಿಕನ್ ಪೀಸ್ಗಳನ್ನೆಲ್ಲ ಹಾಕಿ ಬೇಯಲಿಕ್ಕಿಟ್ಟಿದ್ದೆ. ನೋಡಿ ಪೀಸು ಒಂದು ಅರ್ಧದಷ್ಟು ಬೆಂದಿದ್ದಾವೆ. ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ತೀನಿ. ಮಕ್ಕಳು ಕಬಾಬ್ ಮಾಡಿಕೊಡು ಅಂತ ಕೇಳ್ತಾರೆ. ಕಬಾಬು ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಎಣ್ಣೆಲಿ ಕರಿಯೋದಲ್ವ. ಅದಕ್ಕೆ ನಾನು ಹೀಗೆ ಫ್ರೈ ಮಾಡ್ಕೊಂಡು ಕೊಡ್ತೀನಿ. ಇದು ತುಂಬ ಚೆನ್ನಾಗಾಗ್ತದೆ, ತುಂಬ ಇಷ್ಟಪಟ್ಟು ತಿಂತಾರೆ. ಕಬಾಬ್ ನಾನು ತುಂಬ ಅಪರೂಪಕ್ಕೆ 6 ತಿಂಗಳಿಗೂ 3 ತಿಂಗಳಿಗೂ ಒಂದು ಸರಿ ಮಾಡಿಕೊಡ್ತೀನಿ ಅಷ್ಟೇ. ಇವಾಗ ನಾನು ಅರಿಶಿನ, ಉಪ್ಪು ಮತ್ತು ಟೊಮೆಟೊವನ್ನು ಹಾಕಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. ಹಸಿಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರ್ ಕಾಣ್ತಾ ಇದೆ. ಚಿಕನ್ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾನು ಬೆಂದ ಮೇಲೆ ಅದಕ್ಕೆ ಮಸಾಲ ಪುಡಿಗಳೇನಿದ್ದಾವೆ ಅವನ್ನು ಹಾಕ್ತೀನಿ. ಹಸಿಮೆಣಸು ಖಾರ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿನೂ ಸಹ ಖಾರ ಇಲ್ಲ, ಅದಕ್ಕೆ ನಾನು ಇಷ್ಟೊಂದು ಹಾಕ್ತಾಯಿದ್ದೀನಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಕಸ್ತೂರಿ ಮೇಥಿಯನ್ನು ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ಕಸ್ತೂರಿ ಮೇಥಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡ್ತದೆ. ಎಲ್ಲವನ್ನು ಸೇರಿ ಸ್ವಲ್ಪ ಫ್ರೈ ಮಾಡ್ತೀನಿ. ತುಂಬ ಚೆನ್ನಾಗಾಗ್ತದೆ ಈ ಫ್ರೈ ಮಾತ್ರ. ನಮಗೆಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ತುಂಬ ಸಿಂಪಲ್ಲಾಗಿರ್ತದೆ, ಅದ್ರ ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಚಿಕನ್ನಲ್ಲೇ ನೀರು ಬಿಟ್ಕೊತದಲ್ಲ, ಆ ನೀರಲ್ಲೇ ಬೇಯ್ತದೆ ಅದು. ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು 1/4 ಗ್ಲಾಸಷ್ಟು ನೀರು ಹಾಕಿ ಮತ್ತೊಂದು 5 ನಿಮಿಷ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಬಿಟ್ರೆ ನೋಡಿ ರೆಡಿ ಆಗೋಯಿತು, ಚೆನ್ನಾಗಿ ಆಗಿದೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಸೂಪರ್ ಆಗ್ತದೆ ಫ್ರೈ ಮಾತ್ರ. ಬೇಕಾದರೆ ಇದು ನೀರು ಹಿಂಗೆ ಇಟ್ಕೋಬೋದು, ಇಲ್ಲಾಂದರೆ ಡ್ರೈ ಮಾಡ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ನೀರೆಲ್ಲ ಡ್ರೈ ಆಗ್ತದೆ. ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗಿರ್ಬೋದು, ಸ್ವಲ್ಪ ಹೀಗೆ ಸಾರು ಥರ ಬೇಕು ಅಂದರೆ ಹೀಗೆ ಮಾಡ್ಕೋಬೋದು. ಆಯಿತು, ರೆಡಿ ಆಯಿತು. ನನ್ನ ಹಸ್ಬೆಂಡಿಗೆ ಬಡಿಸಿದ್ದೀನಿ. ಟೈಮ್ 2:15 ಆಯಿತು. ಆಮೇಲೆ ನಮ್ಮದೆಲ್ಲ ಊಟ ಆಯಿತು. ಆಮೇಲೆ ನೈಟು ಪರೋಟ ತೊಗೊಬಂದಿದ್ರು ರೆಡಿಮೇಡು. ಪರೋಟವನ್ನು ನಾನು ತುಪ್ಪ ಹಾಕಿ ಬಿಸಿ ಮಾಡಿದ್ದೆ. ಮಕ್ಕಳೆಲ್ಲ ಅನ್ನ ಊಟ ಮಾಡಿದ್ರು, ನಾವಿಬ್ಬರು ಪರೋಟ ಬಿಸಿ ಮಾಡಿಕೊಂಡು ತಿಂತಾಯಿದ್ದೀವಿ. ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಪರೋಟ. ಫ್ರೈ ಮಾತ್ರ ಸೂಪರ್ ಆಗಿತ್ತು. ಸಾರಿಗಿಂತನೂ ನನಗೆ ಫ್ರೈ ತುಂಬ ಇಷ್ಟ ಆಯಿತು. ಪರೋಟ ಜೊತೆಗೆ ಮತ್ತು ಟೇಸ್ಟ್ ಅನಿಸ್ತಿತ್ತು. ನಮಗೆ ನಾನ್ ವೆಜ್ ಅಡುಗೆಗಳಿಗೆ ಈರುಳ್ಳಿ ಮಾತ್ರ ನಮ್ಗೆ ಇರಲೇಬೇಕು ಸೈಡಿಗೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಅಷ್ಟೇ ಈರುಳ್ಳಿ ತಿಂತೀವಿ. ಈರುಳ್ಳಿ ಇಲ್ಲಾಂದರೆ ನಾನ್ ವೆಜ್ ಹೋಗೋದೇ ಇಲ್ಲ ನಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.